ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ನೋಟಿಸ್ ಅನ್ನು ಸರ್ವ್ ಮಾಡ್ತಿದ್ದಾರಲ್ಲ, ಇದರ ವಿರುದ್ಧ ಬೆಂಗಳೂರಿನಲ್ಲಿ ವ್ಯಾಪಾರಸ್ಥರು ಸಿಡಿದೆದ್ದಿದ್ದಾರೆ. ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಟ್ಯಾಕ್ಸ್ ಟಾರ್ಚರ್ ವಿರುದ್ಧ ಕೆರಳಿದ ಸಣ್ಣ ವರ್ತಕರು ನಾಳೆ ಕಾಂಡಿಮೆಂಟ್ಸ್, ಬೇಕರಿ, ದಿನಸಿ ಅಂಗಡಿಗಳಲ್ಲಿ ಹಾಲು ಸಿಗಲ್ಲ, 3 ದಿನ ಹಾಲು ಮಾರಾಟವನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ತೆರಿಗೆ ಪಾವತಿಸುವಂತೆ ನೀಡಿರುವ ನೋಟಿಸ್ ಅನ್ನ ಹಿಂಪಡೆಯುವುದಕ್ಕೆ ಈ ಮೂಲಕ ಆಗ್ರಹಿಸುತ್ತಿದ್ದಾರೆ. ನೋಟಿಸ್ ಅನ್ನು ನೀವು ಹಿಂಪಡೆದೇ ಇದ್ರೆ 2 ದಿನ ನಾವು ಹಾಲು ಮಾರಾಟ ಮಾಡಲ್ಲ ಅಂತ ಹೇಳಿದ್ದಾರೆ. ನಾಳೆ ನಾಡಿದ್ದು ಬೆಂಗಳೂರಿನಲ್ಲಿ ಹಾಲಿನ ಉತ್ಪನ್ನಗಳು ಸಿಗೋದಿಲ್ಲ. ಈ ಮೂಲಕ ಸಣ್ಣ ವರ್ತಕರು ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ಒಂದು ಕಡೆ ಸಣ್ಣ ವರ್ತಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ, ಮತ್ತೊಂದು ಕಡೆ ನಿರಂತರವಾಗಿ ಈ ರೀತಿಯ ನೋಟಿಸ್ಗಳು ಬರ್ತಾನೆ ಇದ್ದಾವೆ. ಇದರ ನಡುವೆ ಹೋರಾಟವನ್ನು ಮಾಡೋದಕ್ಕೆ ಯಾವ ರೀತಿಯ ರೂಪುರೇಷೆ ಆಗಿದೆ, ನಾಳೆಯಿಂದ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ? ಪ್ರೇಮ್, ಈಗ ನಂದಿನಿ ಬೂತ್ಗೂ ಕೂಡ ಏನು ಟ್ಯಾಕ್ಸ್ ಅಂದ್ರೆ ವಾಣಿಜ್ಯ ಇಲಾಖೆಯಿಂದ ಟ್ಯಾಕ್ಸ್ನ ಒಂದು ರೀತಿ ಆತಂಕ ಬಂದಿದೆ. ಏನಂದ್ರೆ 1,10,00,000 ರೂಪಾಯಿವರೆಗೂ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಉಳ್ಳಾಳದಲ್ಲಿರುವಂತಹ ನಂದಿನಿ ಬೂತ್ಗೆ ಬಂದಿರುವಂಥದ್ದು. ಅಂದ್ರೆ GST ಇಂದ ಹಾಲನ್ನ ಹೊರಗಿಡಲಾಗಿದೆ, ಆದ್ರೂ ಕೂಡ ಇದು ಹೇಗೆ ಬಂತು ಅನ್ನುವಂಥ ಗೊಂದಲದಲ್ಲಿ ವ್ಯಾಪಾರಿ ಕೂಡ ಇರುವಂಥದ್ದು. ಅಂದ್ರೆ ನಾನು ಈ ಮಟ್ಟಕ್ಕೆ ವ್ಯಾಪಾರ ಮಾಡಿದ್ದೀನಿ ಅನ್ನೋ ಥರದ ಗಾಬರಿಯಲ್ಲಿ ಏನು ವರ್ತಕ ಇದ್ದಾರೆ, ಹಾಲಿನ ವರ್ತಕ ರವಿ ಅವರು ಇದ್ದಾರೆ. ಅವರು ಕೂಡ ಈಗ ನಾನು ಏನು ಮಾಡಲಿ ಅನ್ನೋ ಥರದ ಅಂದರೆ ದಿಕ್ಕೆ ತೋಚದಂಥ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿರುವಂಥದ್ದು. ಅದು ಕೂಡ 1,10,00,000 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತಂದರೆ ನಾನು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಆ ಗೊಂದಲಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡಲೇ ವಾಣಿಜ್ಯ ಇಲಾಖೆ ಮಾಡಬೇಕಾಗುತ್ತೆ. ಯಾಕಂದರೆ ಹಾಲನ್ನು GST ಇಂದ ಹೊರಗಿಟ್ಟಿದ್ರು ಕೂಡ ಹೇಗೆ ನಂದಿನಿ ಬೂತ್ಗೆ ಈ ಮಟ್ಟಕ್ಕೆ, ಅದು ಕೂಡ 1,10,00,000 ರೂಪಾಯಿ ಟ್ಯಾಕ್ಸನ್ನು ಕೊಡೋಕ್ಕೆ ಸಾಧ್ಯ ಅನ್ನುವಂಥದ್ದು, ನೋಟಿಸನ್ನು ಕೊಡೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಹಾಗೆ ನಾಳೆಯಿಂದ ಅಂದರೆ 23 ಮತ್ತು 24 ಮತ್ತು 25 3 ದಿನಗಳ ಕಾಲ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಪ್ರತಿಭಟನೆ ಮಾಡೋದಕ್ಕೆ ಸಣ್ಣ ಪುಟ್ಟ ವರ್ತಕರು ಈಗ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗೆ ನಂದಿನಿ ಬೂತ್ನವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರತಿಭಟನೆ ನಡೆಯುತ್ತೆ, ಆ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾಳೆ ಮತ್ತು ನಾಳಿದ್ದು 2 ದಿನ ಅಂದರೆ ಈ ಕಾಂಡಿಮೆಂಟ್ಸ್ಗಳಲ್ಲಿ, ಬೇಕರಿಗಳಲ್ಲಿ ಎಲ್ಲೂ ಕೂಡ ನಿಮಗೆ ಹಾಲು ಅಂದರೆ ಟೀ ಕಾಫಿಗಳು ಸಿಗಲ್ಲ. ಬ್ಲ್ಯಾಕ್ ಟೀ ಸಿಗುತ್ತೆ, ಬ್ಲ್ಯಾಕ್ ಕಾಫಿ ಸಿಗುತ್ತೆ. ಹಾಲನ್ನು ಹಾಕಿ ನಾವು ಟೀ ಕಾಫಿಯನ್ನು ಮಾರಲ್ಲ ಅನ್ನುವಂಥ ನಿರ್ಧಾರಕ್ಕೆ ವರ್ತಕರು ಬಂದಿರುವಂಥದ್ದು. ಜೊತೆಗೆ 25ನೇ ತಾರೀಕು ಅಂದರೆ ನಾಳೆ ನಾಡಿದ್ದು ಈ ರೀತಿಯಾಗಿ ಪ್ರತಿಭಟಿಸ್ತೀವಿ. 25ನೇ ತಾರೀಕು ನಾವೆಲ್ಲರೂ ಕೂಡ ಅಂದರೆ ಏನೆಲ್ಲ ಸಣ್ಣ ಪುಟ್ಟ ವರ್ತಕರಿದ್ದೀವಿ ಅವರೆಲ್ಲರೂ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿಕೊಂಡು ನಾವು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಸಣ್ಣ ಪುಟ್ಟ ವರ್ತಕರನ್ನು ಈ ಮಟ್ಟಕ್ಕೆ ಶೋಷಿಸುವಂಥ ಕೆಲಸ ಆಗಬಾರ್ದು. ಕೂಡಲೇ ನಮ್ಮ ಕಷ್ಟಗಳೇನಿದ್ದಾವೆ ಅಂದರೆ ಈ ರೀತಿಯಾಗಿ ನೋಟಿಸ್ ಬರ್ತಾ ಇರುವಂಥದ್ದು ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡ್ತಾ ಇದೆ. ಇದನ್ನು ಕಡಿಮೆ ಮಾಡುವಂಥ ಕೆಲಸ ಅಂದರೆ ಏನು ಈ ಥರದ ನೋಟಿಸ್ಗಳು ಬರ್ತಿದ್ವೋ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ಕೂಡಲೇ ವಾಣಿಜ್ಯ ಇಲಾಖೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋದಕ್ಕೆ ರೂಪುರೇಷೆಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ನಾಳೆ ಮತ್ತು ನಾಡಿದ್ದು ಎಲ್ಲೂ ಕೂಡ ಅಂದರೆ ಈ ಸಣ್ಣ ಪುಟ್ಟ ಬೇಕರಿಗಳು, ಕಾಂಡಿಮೆಂಟ್ಸ್ಗಳೇನಿರ್ತವೆ ಅಲ್ಲೆಲ್ಲೂ ಕೂಡ ಕಾಫಿ ಟೀ ಸಿಗಲ್ಲ, ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಮಾತ್ರ. ಪ್ರೇಮ್, ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಲು ಸಿಗಲ್ಲ ಅಂತಂದರೆ ಬೇಕ್ರಿ, ಕಾಂಡಿಮೆಂಟ್ಸಲ್ಲಿ ಸಿಗಲ್ಲ. ನಂದಿನಿ ಔಟ್ಲೆಟ್ಸ್ ಇರ್ತವೆ, ಗೌರ್ನಮೆಂಟ್ ಆಪರೇಟೆಡ್ ನಂದಿನಿ ಔಟ್ಲೆಟ್ಸು, ಅಲ್ಲಿ ನಿಮಗೆ ಹಾಲು, ಮೊಸರು ಎಲ್ಲ ಸಿಗುತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರ. ಬಟ್ ಅದು ಯಾವ ರೀತಿ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.